ಟಾಕ್ಸಿಕ್ ಟೀಸರ್. ಬೆಳಗಿನಿಂದ ಸಿಕ್ಕಾಪಟ್ಟೆ ಕಾಮೆಂಟ್ಸ್, ಮಾತೇ ಹೊಡ್ತಾ ಇಲ್ಲ. ಎಂತ ಟೀಸರು! ಯಶ್ ಅವರದನ್ನ ಹೆಂಗ್ ಸಖತ್ತಾಗಿ ಮಾಡಿದ್ದಾರೆ. ಪರ್ಫಾರ್ಮೆನ್ಸು ಮಾಡಿದ್ದಾರೆ ಅಂದರೆ ಹಂಗಿಂಗ್ ಮಾಡಿಲ್ಲ ಯಶ್ ಅವರದ್ರಲ್ಲಿ. ತುಂಬ ಚೆನ್ನಾಗಿದೆ. ವಿಷಕಾರಿ, ಟಾಕ್ಸಿಕ್, ನಮ್ಮೊಳಗಿನ ಡಾರ್ಕ್ ಸೈಡ್, ಜಗತ್ತಿನಾದ್ಯಂತ ಇರೋ ಜನರ ಒಳಗಿನ ಡಾರ್ಕ್ ಸೈಡ್ಗೆ ಅಪೀಲ್ ಮಾಡುವಂತಹ, ಹುಚ್ಚೆಬ್ಬಿಸಿ ಕುಣಿಸುವಂತಹ ಮೇನ್ ಸ್ಟ್ರೀಮ್ ಮೂವಿ. ಮನುಷ್ಯ ಸಹಜವಾದ ಕಾಮದಂತಹ ಒಂದು ಸಂಗತಿಯನ್ನು ಒಂದು ಆ್ಯಕ್ಷನ್ ಸೀನ್ಗೆ ಹೆಂಗೂ ಬ್ಲೆಂಡ್ ಮಾಡ್ಬೋದಾ ಅಂಥೇಳಿ ನಾನಂತೂ ಜೀವನದಲ್ಲೇ ಇವತ್ತೇ ಫಸ್ಟ್ ಟೈಮ್ ನೋಡಿದಪ್ಪ. ಏನು ಕ್ರಿಯೇಟಿವಿಟಿ, ಎಂಥ ಪರ್ಫಾರ್ಮೆನ್ಸು! ಹೆಂಗೆ ಮಾಡಿದ್ದಾರೆ ಅಂದರೆ ಹೆಂಗೆ ಮಾಡಿದ್ದಾರೆ. ಅದ್ಭುತವಾದ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಆ ಕಾರ್ನ ಹಿಂಬದಿಗೆ ಸಿಕ್ಸಿರುವಂಥ ಗೂಟ ಕೋಲ್ ಇದೆಯಲ್ಲ, ಅದನ್ನು ಎಷ್ಟು ಕ್ರಿಯೇಟಿವ್ ಆಗಿ ಒಳಗೆ ಹೋಗೋದು ಹೊರಗೆ ಬರೋದು, ಆ ಕೋಲ್ ಒಳಗೆ ಹೋಗೋದು ಹೊರಗೆ ಬರೋದು, ಎಂಥ ಕ್ರಿಯೇಟಿವ್ ರೆಪ್ರೆಸೆಂಟೇಷನ್. ಆ ಲಾಸ್ಟಿಗೆ ಡ್ಯಾಡಿ ಈಸ್ ಬ್ಯಾಕ್. ರಾಕಿ ಬಾಯ್ ಏನೂ ಅಲ್ಲ ಆ್ಯಕ್ಚುಲಿ, ಇದರಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್. ನಿಮಗೂ ಹಾಗೆ ಅನಿಸಿಲ್ವ ನೋಡಿದಾಗ? ನೀವು ಎಲ್ಲರ ಮುಂದೆ ಛೀ ಏನು ಮಾಡಿದ್ದಾರೆ ಅಂತ ಕೆಲವ್ರು ಹೇಳಿರ್ಬೋದು, ಆದರೆ ಒಳಗೊಳಗೆ 2 ಸಲ ಹಾಕೊಂಡು ನೋಡಿಲ್ವಾ, 3 ಸಲ ನೋಡಿಲ್ವಾ, ಪಾಸ್ ಮಾಡಿ ನೋಡಿಲ್ವಾ ನೀವು? ಆ್ಯಕ್ಚುಲಿ ಏನು, ಯಾರಿದ್ದಾರೆ? ಇಲ್ಲಿರೋದು ಯಾರು ಚೆಕ್ ಮಾಡಿಲ್ವಾ? ಸುಳ್ಳು ಹೇಳ್ಬೇಡಿ, ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಸ್ನೇಹಿತರೆ, ಕ್ಯಾನ್ವಾಸ್ ನೋಡಿ ನೀವು, ಗ್ಲೋಬಲ್ ಸ್ಕೇಲ್ಗೆ ಹೋದಂಗೆ ಕಾಣಿಸ್ತಾ ಇದೆ ಕನ್ನಡ ಇಂಡಸ್ಟ್ರಿ. ಯಶ್ ಅವರ ಲುಕ್ ಆ್ಯಂಡ್ ಫೀಲ್ ಎಲ್ಲ ಇದೆಯಲ್ಲ, ಇಂಟರ್ನ್ಯಾಷನಲ್ ವೈಬನ್ನು ನಾವಲ್ಲಿ ನೋಡೋಕೆ ಕಾಣಿಸ್ತಾ ಇದೆ. ಜೊತೆಗೆ ಫೈನಲಿ ಹೆಸರೇ ಹೇಳಿದ ಹಾಗೆ ಟಾಕ್ಸಿಕ್ ಅಂತ ಹೆಸರೇ ಇಟ್ಟ ಮೇಲೆ ಎಂಟ್ರಿನೇ ಟಾಕ್ಸಿಕ್ ಆಗಿದೆ, ಫುಲ್ ವಿಷಕಾರಿಯಾಗಿದೆ. ಬರೋದು, ಡಬಾರ್ ಅಂತ ಮರ ಗುದ್ದೋದು, ಒಳಗಡೆ ಆ್ಯಕ್ಟಿಂಗ್ ಮಾಡೋದು, ಇಂಥ ಪರ್ಫಾರ್ಮೆನ್ಸ್ ಒಳಗಡೆ ಅದೆಲ್ಲ ಪರ್ಫಾರ್ಮ್ ಮಾಡೋಕ್ಕೆ ಅಸಿಸ್ಟೆಂಟ್ ಬೇಕಲ್ಲ, ಅವನು ಬಂದು ಹೊರಗಡೆ ಬಂದು ಅದು ಸ್ಫೋಟಕ್ಕೆ ಎಲ್ಲ ಸೆಟ್ ಮಾಡಿ, ಹಾಂ ಈಗ ನಾನು ಇಟ್ಟಿದ್ದೀನಿ, ನಮ್ಮ ಬಾಸ್ ಇದನ್ನು ಫೈನಲ್ ಫೈರ್ ಮಾಡ್ತಾರೆ ಒಳಗಡೆಯಿಂದ ಅಂಥೇಳಿ ಅವನು ಒಂದು ಸ್ಮೈಲ್ ಕೊಡೋದು, ಆಮೇಲೆ ಅದು ಸ್ಫೋಟ ಆಗೋದು, ಅದನ್ನಲ್ಲಿ ತೋರಿಸಲಾಗಿದೆ. ಮಾರ್ಚ್ 19, 2026 ತೆರೆ ಮೇಲೆ ಬರುತ್ತೆ. ಆವಾಗ ಈ ಅದ್ಭುತವಾಗಿ ಮಾಡಿರೋದನ್ನು, ಅಂದರೆ ನಟನೆ ಮಾಡಿರೋದನ್ನು, ಪರ್ಫಾರ್ಮ್ ಮಾಡಿರೋದನ್ನು, ಡೈರೆಕ್ಟ್ ಮಾಡಿರೋದನ್ನು, ಅದನ್ನು ದೊಡ್ಡ ಸ್ಕ್ರೀನಲ್ಲಿ ನಾವು ನೋಡಿ ನಾವು ಎಂಜಾಯ್ ಮಾಡ್ತೀವಾ ಇಲ್ವಾ ಅನ್ನೋ ಕುತೂಹಲದಲ್ಲಿ ಮುಂದಿನ 1-2 ತಿಂಗಳನ್ನು ಕಳೆಯೋಣ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.